ಏಕಾದಶಿ ದಿನ ಅಂದರೆ ಏನೂ ಕೆಲಸ ಇರಲ್ಲ, ಊಟ ಅಡುಗೆ ಏನೂ ಇರಲ್ಲ ಅಂತ ನಾವು ಅಂದ್ಕೋತೀವಿ. ಆದರೆ ನಾವು ಮಾಡೋ ತಪ್ಪೇನೆಂದರೆ ಏಕಾದಶಿ ದಿನವೇ ಎಲ್ಲ ಕೆಲಸ ಮುಗಿಸೋಣ, ಅವತ್ತು ಅಡುಗೆ ಕೆಲಸ ಇರಲ್ಲ ಅಂತ ಅಂದ್ಕೊಂಡು ಬರ್ತೀವಿ. ಹಾಗಾಗಿ ಏನಾಗುತ್ತೆ, ಎಲ್ಲ ಕೆಲಸ ಅವತ್ತಿನ ದಿನಕ್ಕೆ ಬೀಳುತ್ತೆ. ಎಕ್ಸ್ಟ್ರಾ ಬಟ್ಟೆ ಒಗೆಯೋದಾಗಿರ್ಬೋದು, ಮನೆ ಕ್ಲೀನಿಂಗ್ ಆಗಿರ್ಬೋದು, ಎಲ್ಲ ಅವತ್ತಿಗೆ ಆಗಿರುತ್ತೆ. ನಂದು ಅದೇ ಕೇಸ್ ಆಗಿತ್ತು. ದೀಪಾವಳಿ ಕ್ಲೀನಿಂಗ್ ಮಾಡ್ಕೋಬೇಕಾಗಿತ್ತು. ಏಕಾದಶಿ ಇದೆ ಅಲ್ವಾ, ಹೇಗಿದ್ದರು ಅವತ್ತೇ ಮಾಡಿದ್ರೆ ಆಯಿತು ಅಂತ ತಳ್ತಾ ಬಂದೆ. ಇವತ್ತು ಏಕಾದಶಿ, ಎಲ್ಲ ಕೆಲಸ ಒಂದೇ ದಿನದಲ್ಲಿ ಆಗಬೇಕು ಅಂದರೆ ಆಗೋದಿಲ್ಲ, ಕಷ್ಟನೇ. ಆದರೂ ಮಾಡಲೇಬೇಕು. ಇವತ್ತು ನನ್ನ ರೂಮ್ ಅಷ್ಟೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಕ್ಸ್ಟ್ರಾ ಏನೇನು ಬಟ್ಟೆನೆಲ್ಲ ಏಕಾದಶಿ ಟಾಸ್ಕ್ ಅಂತೂ ಕಂಪ್ಲೀಟ್ ಮಾಡಿದ್ದಾಯಿತು. ಇನ್ನು ನಾಳೆ ಮನೆ ಕೆಲಸ ಎಲ್ಲ ಮುಗಿಸಿ ಮನೆ ಕ್ಲೀನ್ ಮಾಡೋ ಟಾಸ್ಕ್ ಒಂದು ಬಾಕಿ ಇದೆ. ನಮ್ಮ ಮನೇಲಿ ಎಲ್ಲರೂ ಡೈಲಿ 9:30 ಆಗ್ತಿದ್ದಂಗೆ ಊಟ ಎಲ್ಲ ಮುಗಿಸಿ ಬಿಗ್ ಬಾಸ್ ನೋಡಿನೇ ಮಲಗೋದು. ನೀವು ಬಿಗ್ ಬಾಸ್ ಫ್ಯಾನ್ ಆಗಿದ್ದರೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮೂಲಕ ತಿಳಿಸಿ.